ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಲೈಕನ್ನು ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸುನಿಲ್ನ ಜಯದೇವ್ ಅವರು ಮನೆಗೆ ಬರೋಕ್ಕೆ ಹೇಳ್ತಾರೆ. ಅದಾದಮೇಲೆ ಸುನಿಲ್ನ ನೋಡ್ತಿದ್ದಾಗೆ ಜಯದೇವ್ ಅವರು ಕೋಪದಲ್ಲಿ, ಏನೋ ಪೈಲ್ವಾನಿದ್ದು, ನೀನು ಕೆಲಸನ ಒಳ್ಳೆ ಆಮೆ ರೀತಿ ಮಾಡ್ತಿದ್ಯಲ್ಲೋ, ಎಲ್ಲ ಕೆಲಸ ಪೆಂಡಿಂಗಲ್ಲಿದೆ, ಯಾವ ಕೆಲಸನೂ ಮುಂದಕ್ಕೆ ಹೋಗ್ತಿಲ್ಲ, ಏನು ಪ್ರೋಗ್ರೆಸ್ಸೇ ಇಲ್ವಲ್ಲೋ ಅಂತ ಕೇಳ್ತಾರೆ. ಆಗ ಸುನಿಲ್, ಅಯ್ಯೋ ಬಾಸ್, ಯಾಕೆ ಈ ರೀತಿ ಎಲ್ಲ ಹೇಳ್ತಿದ್ದೀರಾ, ಆಲ್ರೆಡಿ ನಿಮಗೆ ಫೈಲ್ಸ್ನ ತಂದುಕೊಟ್ಟಿದ್ದೀನಿ, ಯಾವ ಕೆಲಸನೂ ಪೆಂಡಿಂಗ್ ಉಳಿಸಿಲ್ಲ ಅಂತ ಹೇಳ್ತಾರೆ. ಆಗ ಜಯದೇವರು, ಒಳ್ಳೆ ದಡ್ಡನ ಥರ ಮಾತಾಡಬೇಡ, ಕಂಪ್ನಿ ಕೆಲಸ ಮಾಡೋದಕ್ಕೆ ನೀನೇ ನನಗೆ ಬೇಕಾಗಿಲ್ಲ, ಅದಕ್ಕೆ ಅಂತ ನೂರಾರು ಜನ ಇದ್ದಾರೆ, ನಾನು ನಿನಗೆ ಕೊಟ್ಟಿರೋ ಫೀಲ್ಡ್ ವರ್ಕ್ ಬಗ್ಗೆ ಮಾತಾಡ್ತಿರೋದು. ನಿಂದು ಮತ್ತು ಆಂಟಿದು ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು, ಅದ್ರ ಬಗ್ಗೆ ಅಪ್ಡೇಟ್ ಏನು ಅಂತ ಕೇಳ್ತಾರೆ. ಆಗ ಸುನಿಲ್, ಅಯ್ಯೋ ಬಾಸ್, ಅದ್ರ ಬಗ್ಗೆ ಯಾಕೆ ಕೇಳ್ತೀರಾ, ನನಗೆ ಸ್ಟಾರ್ಟಿಂಗ್ ಟ್ರಬಲ್ ಬಾಸ್, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಜಯದೇವರು, ಅಲ್ವೋ ಪೈಲ್ವಾನ್, ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳಿ ಎಂಡ್ವರೆಗೂ ಹಾಗೇ ಇರ್ತೀಯ, ನೀನು ಒಂದು ಹೆಜ್ಜೆ ಮುಂದೆ ಹೋದರೆ ಗುರಿ ಕೂಡ ನಿನಗೆ ಒಂದು ಹೆಜ್ಜೆ ಹತ್ರ ಆಗುತ್ತೆ ಅಲ್ವಾ. ನೋಡು ಪೈಲ್ವಾನ್, ನನಗೆ ರೀಸನ್ ಎಲ್ಲ ಹೇಳೋಕ್ಕೆ ಹೋಗಬೇಡ, ನನಗೆ ಬೇಕಿರೋದು ರಿಸಲ್ಟ್ ಅಷ್ಟೇ. ನಿನ್ನ ಕೈಲಿ ಈ ಕೆಲಸ ಮಾಡೋಕ್ಕಾಗುತ್ತೋ ಇಲ್ವೋ ಅಷ್ಟನ್ನು ಹೇಳು, ಒಂದು ವೇಳೆ ಮಾಡೋಕ್ಕಾಗಲ್ಲ ಅಂತ ಅಂದರೆ ನಿನ್ನ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ, ಅವನಾದರೂ ಈ ಕೆಲಸನ ಮಾಡ್ತಾನೆ. ಈ ಕೆಲಸ ಮಾಡೋಕ್ಕೂ ನೀನು ಇಷ್ಟೊಂದು ಯೋಚನೆ ಮಾಡಿದ್ರೆ ಹೇಗೆ. ನೋಡು, ನನ್ನ ಪೇಷನ್ಸ್ಗೂ ಕೂಡ ಒಂದು ಲಿಮಿಟ್ ಇದೆ. ಇವತ್ತಿನ ನಿನಗೆ ಸರಿಯಾಗಿ 3 ದಿನ ಮಾತ್ರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಬಂದು ಬಾಸ್, ನಾನು ಅವಳಿಗೆ ಪ್ರಪೋಸ್ ಮಾಡಿದೆ, ಅವಳು ಓಕೆ ಅಂದ್ಲು ಅಂತ ಹೇಳಬೇಕು. ಅದನ್ನು ಬಿಟ್ಟು ಈ 3 ದಿನದಲ್ಲಿ ಯಾವತ್ತಾದರೂ ಬಂದು ನನ್ನ ಹತ್ರ ಕುಯ್ಯೋ ಮರೋ ಅಂತ ಅಂದಿದ್ಯಾ ಅಂದರೆ ನಿನ್ನನ್ನು 2 ದಿನದಲ್ಲೇ ಕೆಲಸದಿಂದ ಕಿತ್ತು ಬಿಸಾಕ್ತೀನಿ. ಯೋಚನೆ ಮಾಡು, ನಾನು ಕೊಟ್ಟಿರೋ ಕೆಲಸನ ಮಾಡಿ ಮುಗಿಸ್ತೀಯಾ, ಇಲ್ಲ ಅಂತಂದರೆ ರಿಸೈನ್ ಕೊಟ್ಟು ಇಲ್ಲಿಂದ ಹೋಗ್ತಿರ್ತೀಯ, ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸುನಿಲ್ಗೂ ಬೇಜಾರಾಗುತ್ತೆ, ಆರಾಮಾಗಿ ರೀಲ್ಸ್ ಮಾಡ್ಕೊಂಡಿದ್ದೆ, ಹೋಗಿ ಇವ್ರ ಹತ್ರ ಬಂದು ತಗಲಾಕೊಂಡಿದ್ದೀನಿ, ಆ ಕಡೆ ಅವರು ಈ ಕಡೆ ಇವರು, ಮಧ್ಯದಲ್ಲಿ ನಾನು ಸ್ಯಾಂಡ್ವಿಚ್ ಆಗಿಬಿಟ್ಟಿದ್ದೀನಿ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ಗೌತಮ್, ಭೂಮಿಕಾ, ಅಪ್ಪು, ಮಿಂಚು 4 ಜನ ಕೂಡ ಮಲಗಿರ್ತಾರೆ. ಸಡನ್ನಾಗಿ ಅಪ್ಪುಗೆ ಕನಸಲ್ಲಿ ಅವತ್ತು ಜಯದೇವರು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿದ್ದು ಮತ್ತು ಗೌತಮ್ ಅವ್ರ ಬಗ್ಗೆ ಮಾತಾಡಿದ್ದು ಎಲ್ಲ ನೆನಪಾಗಿ ಗಾಬರಿಯಿಂದ ಎದ್ದು ಕೂತ್ಕೋತಾನೆ. ಮತ್ತೆ ಪಕ್ಕದಲ್ಲಿ ತಿರುಗಿ ನೋಡ್ತಾನೆ, ಗೌತಮ್ ಅವ್ರು ಮಲಗಿರೋದು ನೋಡಿ ಅವನು ಕೂಡ ಹಾಗೆ ಮಲ್ಕೊತಾನೆ. ಮತ್ತೆ ಇಲ್ಲಿ ಶಕುಂತಲಾದೇವಿ ಮಲಗಿರ್ತಾರೆ. ಇದ್ದಕ್ಕಿದ್ದಾಗೆ ಲಕ್ಷ್ಮೀಕಾಂತ್ ಅವ್ರು ಬಂದು ಡೋರ್ನ ತಟ್ಟೋಕೆ ಶುರು ಮಾಡ್ತಾರೆ. ಶಕುಂತಲಾದೇವಿ ಹೋಗಿ ಡೋರ್ನ ಓಪನ್ ಮಾಡ್ತಾರೆ. ಅಣ್ಣ, ಯಾಕೆ ಈ ರೀತಿ ನಡುಗ್ತಿದ್ಯಾ, ಏನಾಯ್ತು ಇವಾಗ ಅಂಥದ್ದು ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಅಯ್ಯೋ ಸಿಸ್ಟರ್, ನಾನು ನಡುಗ್ತಿರೋದಲ್ಲ, ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಶಕುಂತಲಾದೇವಿ, ಭಯನಾ, ಅಂಥದ್ದು ಏನಾಯ್ತು ಇವಾಗ, ಚಳಿ ಜ್ವರ ಏನಾದರೂ ಬಂತಾ ಹೇಗೆ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಸಿಸ್ಟರ್, ಚಳಿ ಜ್ವರ ಅಲ್ಲ, ನನಗೊಂದು ಕೆಟ್ಟ ಕನಸು ಬಿತ್ತು. ಆ ಗೌತಮ್, ಭೂಮಿಕಾ ಇಬ್ಬರು ಕೂಡ ಮಕ್ಕಳ ಜೊತೆ ಈ ಮನೆಗೆ ವಾಪಸ್ ಬಂದಿದ್ದರು. ಅಷ್ಟೇ ಅಲ್ಲ, ಅವರು ಬರೋದಲ್ಲದೆ ನಿನ್ನನ್ನು ಮತ್ತು ಅಳಿಮಯ್ಯನ ಮನೆಯಿಂದ ಆಚೆ ಹಾಕಿದ್ರು. ನೀವಿಬ್ಬರು ಅಮ್ಮ ತಾಯಿ 1 ರೂಪಾಯಿ ಕೊಡಿ ಅಂತ ಭಿಕ್ಷೆ ಎತ್ತುತ್ತಿದ್ರಿ. ಅದನ್ನೆಲ್ಲ ನೆನೆಸ್ಕೊಂಡು ನನಗಂತೂ ತುಂಬಾ ಭಯ ಆಗೋಯ್ತು ಸಿಸ್ಟರ್ ಅಂತ ಹೇಳ್ತಾರೆ. ಆಗ ಶಕುಂತಲಾದೇವಿ, ಅವರಿಬ್ಬರು ಬರೋದು ಹಾಗಿರಲಿ, ಅವ್ರು ಬಂದು ನನ್ನನ್ನು ಮತ್ತು ಜೈನ ಮಾತ್ರ ಮನೆಯಿಂದ ಆಚೆ ಹಾಕಿದ್ರ, ನಿನ್ನನ್ನು ಆಚೆ ಹಾಕಲಿಲ್ವಾ, ಅವ್ರು ಆಚೆ ಹಾಕೋ ಹಾಗಿದ್ರೆ ಎಲ್ಲರೂ ಕೂಡ ಆಚೆ ಹಾಕ್ತಾರ್ತಾನೆ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತರು, ಹೌದು ಸಿಸ್ಟರ್, ಅದೇನೋ ನಿಜ, ಆದರೆ ಈ ಲಕ್ಷ್ಮೀಕಾಂತ ತನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿನ್ನ ಬಗ್ಗೆ ಮತ್ತು ಅಳಿಮಯ್ಯನ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಅಲ್ವಾ, ಅದಕ್ಕೆ ಇದನ್ನು ಹೇಳೋದಕ್ಕೆ ಅಂತ ಬಂದೆ. ಕೊನೆಗೂ ನೀನು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ದು ಅದೇ ಆಗೋಯ್ತು ಸಿಸ್ಟರ್. ನಿನ್ನ ಪಾಲಿಗೆ ಸಿಂಹ ಸ್ವಪ್ನ ಆಗಿರೋರು ಮತ್ತೆ ವಾಪಸ್ ಬಂದರೂ ಬರ್ಬೋದು, ಈ ಕನಸು ನಿಜ ಆದರೂ ಆಗ್ಬೋದು, ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾರೆ. ಆಗ ಶಕುಂತಲಾದೇವಿ, ಅಣ್ಣ, ಮೊದಲು ಗೌತಮ್, ಭೂಮಿಕಾ ಇಬ್ಬರು ಒಂದಾಗಬೇಕು, ಆಮೇಲೆ ಇಲ್ಲಿಗೆ ಬರಬೇಕು, ಅದೇನಿದ್ರು ನಿನ್ನ ಕನಸಿಗೆ ಮಾತ್ರ ಸೀಮಿತ ಆಗಿರುತ್ತಷ್ಟೇ, ಅವರಿಬ್ಬರು ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ, ಸುಮ್ಮನೆ ನೀನು ಹೆದರ್ಕೊಂಡು ನನ್ನನ್ನು ಎದುರಿಸೋಕ್ಕೆ ಬರಬೇಡ, ಹೋಗಿ ಇಲ್ಲಿಂದ ಆಚೆ ಅಂತ ಹೇಳಿ ಲಕ್ಷ್ಮೀಕಾಂತ್ ಅವ್ರನ್ನ ರೂಮಿಂದ ಆಚೆ ಹಾಕ್ತಾರೆ. ಈ ಅಣ್ಣ ಒಬ್ಬ ನಿದ್ದೆ ಬರೆದಿರೋ ರೀತಿ ಮಾಡಿಬಿಟ್ಟು ಹೋದ ಅಂತ ಶಕುಂತಲಾದೇವಿ ಬೈಕೊಂಡಿರ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಸಿಸ್ಟರ್, ಇದೇ ರೀತಿ ಪ್ರತಿದಿನ ಬಂದು ನಿನ್ನನ್ನು ಹೆದರಿಸಿ BP ರೈಸ್ ಮಾಡಿ ನಿನಗೆ ಹಾರ್ಟ್ ಅಟ್ಯಾಕ್ ಮಾಡೋದೇ ನನ್ನ ಮುಂದಿನ ಸ್ಕೀಮು ಅಂತ ಯೋಚನೆ ಮಾಡ್ತಾ ನಗ್ತಿರ್ತಾರೆ. ಮತ್ತು ಇಲ್ಲಿ ಮಲ್ಲಿ ಬಂದು ಮಿಂಚು ಮತ್ತು ಅಪ್ಪು ಇಬ್ಬರೂ ಎದ್ದೇಳಿಸ್ತಾರೆ. ಮತ್ತು ಅಪ್ಪು ಚಡ್ಡಿ ಒದ್ದೆ ಆಗಿರೋದು ನೋಡಿ, ಏನೋ ಡರ್ಲಿಂಗ್ ಇದು ಒದ್ದೆ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಅಪ್ಪು, ಚಿಕ್ಕಿ, ನಾನಲ್ಲ, ಮಿಂಚುನೇ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಮಿಂಚು, ಸುಳ್ಳು ಹೇಳಬೇಡ ಅಪ್ಪು, ನೀನು ಅಷ್ಟಕ್ಕೂ ನಿನ್ನ ಜಾಗದಲ್ಲಿ ಆಗಿರೋದು, ನಾನು ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಆಗ ಅಪ್ಪು, ಇಲ್ಲ, ನಾನು ಈ ಕಡೆ ಬಂದಾಗ ನೀನು ನನ್ನ ಜಾಗಕ್ಕೆ ಬಂದು
ಸುಸ್ಸು ಮಾಡಿ ಹೋಗಿರೋದು ನಾನಲ್ಲ ಅಂತ ಹೇಳಿ ಇಬ್ಬರು ಕೂಡ ಗಲಾಟೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಗೌತಮ್ ಅಲ್ಲಿಗೆ ಬಂದು, ಏನಾಯಿತು ನಿಮ್ಮಿಬ್ಬರು ಗಲಾಟೆಗೆ ಇಡೀ ವಠಾರದವ್ರು ಎದ್ಬಿಟ್ರೆ ಕಷ್ಟ ಅಂತ ಕೇಳ್ತಾರೆ. ಆಗ ಮಿಂಚು, ಪಾಪ ಆಕಾಶ್ ಸುಸ್ಸು ಮಾಡಿಕೊಂಡು ನನ್ನ ಮೇಲೆ ಹೇಳ್ತಿದ್ದಾನೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅಪ್ಪು ನಿಜ ಹೇಳು, ನೀನೇನ ಮಾಡ್ಕೊಂಡಿರೋದು ಅಂತ ಕೇಳ್ತಾರೆ. ಆಗ ಅಪ್ಪು ಸಾರಿ ಪಪ್ಪ ಅಂತ ಹೇಳ್ತಾನೆ. ಆಗ ಗೌತಮ್ ಅವ್ರಿಗೂ ಬೇಜಾರಾಗುತ್ತೆ. ನೋಡು ಅಪ್ಪು, ಮೊದಲು ಸತ್ಯ ಒಪ್ಕೊಳ್ಳೋ ಧೈರ್ಯ ಇರಬೇಕು, ಅದನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ತಪ್ಪನ್ನ ಹೊರಿಸ್ಬಾರ್ದು, ಅರ್ಥ ಆಯ್ತಾ? ಬಾ ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಭೂಮಿಕಾ ಅಡುಗೆ ಮನೆಯಲ್ಲಿ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಿರ್ತಾರೆ. ಆಗ ಗೌತಮ್ ಅವ್ರು ಬಂದು, ಭೂಮಿಕಾ, ಮಿಂಚು ಮತ್ತು ಅಪ್ಪು ಇಬ್ರಿಗೂ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಭೂಮಿಕಾ ಹೌದು ಅಂತ ಹೇಳ್ತಾರೆ. ಆಗ ಗೌತಮ್ ಅವ್ರು ಒಂದು ಕೆಲಸ ಮಾಡಿ, ಇವತ್ತು ಅಪ್ಪುಗೆ ಲಂಚ್ ಬಾಕ್ಸ್ ಬೇಡ, ಮಿಂಚಿಗೆ ಮಾತ್ರ ರೆಡಿ ಮಾಡಿ. ಯಾಕೆ ಅಂತಂದರೆ ಅವನು ಬೆಳಗ್ಗೆನೇ ಸುಸ್ಸು ಮಾಡ್ಕೊಂಡಿದ್ದಾನೆ, ಯಾಕೋ ತುಂಬಾ ಎಂಬ್ರಾಸ್ಮೆಂಟ್ನ ಫೇಸ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಅವ್ನ ಮೂಡ್ ಕೂಡ ಸರಿ ಇಲ್ಲ. ನಾನು ಆಗ್ಲಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವನು ಇವತ್ತು ಸ್ಕೂಲ್ಗೆ ಹೋಗೋದೇನು ಬೇಡ, ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಲಿ. ನಿಮ್ಮನ್ನು ಮತ್ತು ಮಿಂಚುನ ನಾನೇ ಬೇಕಾದ್ರೆ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಪರವಾಗಿಲ್ಲ ಗೌತಮ್ ಅವರೇ, ಒಂದು ಕೆಲಸ ಮಾಡಿ, ನೀವು ಅಪ್ಪು ಜೊತೆ ಇಲ್ಲೇ ಇರಿ, ನಾನು ಮಿಂಚು ಇಬ್ಬರು ಆಟೋದಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಗೌತಮ್ ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಸುನೀಲ್ ಮಲ್ಲಿ ಜೊತೆ ಮಾತಾಡ್ತಾ ಇರ್ತಾರೆ. ಮತ್ತೆ ಏನು ಮೇಡಮ್ ಸಮಾಚಾರ, ಹೇಗಿದ್ದೀರಾ ಅಂತ ಕೇಳ್ತಾರೆ. ಮೊದಲು ನೀನು ಮೇಡಮ್ ಮೇಡಮ್ ಅಂತ ಕರೆಯೋದನ್ನು ನಿಲ್ಲಿಸು, ಅದನ್ನು ಕೇಳೋದಕ್ಕೆ ಇರಿಟೇಟ್ ಆಗ್ತಾ ಇದೆ ಅಂತ ಮಲ್ಲಿ ಹೇಳ್ತಾರೆ. ಮತ್ತು ನಿಮ್ಮನ್ನು ಏನಂತ ಕರಿಬೇಕು ಅಂತ ಸುನೀಲ್ ಕೇಳ್ತಾರೆ. ಆಗ ಮಲ್ಲಿ, ನನ್ನ ಹೆಸರು ಹಿಡಿದು ಕರಿ, ಮೇಡಮ್ ಅಂತ ಕರೆದಿದ್ದು ಸಾಕು, ನೆಕ್ಸ್ಟ್ ದಿನ ರೆಸ್ಪೆಕ್ಟ್ ಕೊಟ್ಟಲ್ಲ ಅಂತ ಹೇಳ್ತಾರೆ. ಆಗ ಸುನೀಲ್, ಇಲ್ಲ ಮೇಡಮ್, ನಿಮ್ಮನ್ನು ಹೆಸರಿಟ್ಟು ಕರೆಯೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತ ಹೇಳಿ ಇವ್ರನ್ನ ಸುಂದರಿ ಅಂತ ಕರಿಬೇಕು ಅನ್ನೋ ಆಸೆ, ಆದರೆ ಅದಕ್ಕೆ ಅವರು ಒಪ್ಕೊಳ್ಳಲ್ಲ. ಅದಕ್ಕೆ ರೀ ಅಂತಲೇ ಕರಿತೀನಿ ಅಂತ ಯೋಚನೆ ಮಾಡ್ತಾ, ಮೇಡಮ್ ನಾನು ನಿಮ್ಮನ್ನು ರೀ ಅಂತ ಕರಿಬಹುದಾ ಅಂತ ಕೇಳ್ತಾರೆ. ಓಕೆ, ಆದರೆ ರೀನೇ ಯಾಕೆ, ಮಲ್ಲಿ ಅಂತಲೇ ಕರಿಬಹುದಲ್ಲ, ನನ್ನ ಹೆಸರು ಚೆನ್ನಾಗಿತ್ತಲ್ಲ ಅಂತ ಮಲ್ಲಿ ಹೇಳ್ತಾರೆ. ಕರಿಬಹುದು, ಇದೊಂದು ಸ್ವಲ್ಪ ಟ್ರೆಂಡಿಯಾಗಿದೆ ಅಂತ ಈ ರೀತಿ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಏನಂತ ಕರಿತೀರಾ ಅಂತ ಸುನೀಲ್ ಕೇಳ್ತಾನೆ. ಏನಂತ ಕರಿಬೇಕು ನಿನಗೆ ಅಂತ ಮಲ್ಲಿ ಕೇಳ್ತಾರೆ. ಏನಂತ ಆದರೂ ಕರೀರಿ, ಒಟ್ಟಿನಲ್ಲಿ ಕರೀರಿ, ಟಚ್ಚಲ್ಲಿರಿ ಅಷ್ಟೇ ಅಂತ ಸುನೀಲ್ ಹೇಳ್ತಾರೆ. ಆಗ ಮಲ್ಲಿ, ನಿನ್ನ ಚಿಂಟು ಅಂತ ಕರಿತೀನಿ, ಚಿಲ್ಟಾರಿ ಅಂತ ಕರಿಬೇಕು ಅಂತ ಅಂದ್ಕೊಂಡೆ, ನೀನು ಚೈಲ್ಡ್ ಥರ ಆಡ್ತೀಯಲ್ಲ ಅದಕ್ಕೆ, ಆದರೆ ಅದು ಯಾಕೋ ಸರಿ ಹೋಗಲ್ಲ ಅಂತ ಅನ್ನಿಸ್ತು, ಅದಕ್ಕೆ ನಿನ್ನ ಚಿಂಟು ಅಂತಲೇ ಕರಿತೀನಿ, ಓಕೆನಾ ಅಂತ ಹೇಳ್ತಾರೆ. ಸುನೀಲ್ಗೆ ಖುಷಿಯಾಗುತ್ತೆ. ಮತ್ತು ಅವರಿಬ್ಬರು ಮಾತಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ಗೌತಮ್ ಅವರು ಅಪ್ಪುಗೆ ಊಟ ಮಾಡಿಸ್ತಾ ಇರ್ತಾರೆ. ಆಗ ಅಪ್ಪು, ಸಾಕು ಪಪ್ಪ ನನಗೆ ಅಂತ ಹೇಳ್ತಾನೆ. ಯಾಕೋ ಡಲ್ಲಾಗಿದೆಯಾ, ನೀನು ಬೆಡ್ ವೇಟ್ ಮಾಡ್ಕೊಂಡಿದ್ದು ಮನೆಯವ್ರಿಗೆಲ್ಲ ಗೊತ್ತಾಯಿತು ಅಂತನಾ ಅಂತ ಕೇಳ್ತಾರೆ. ಆಗ ಅಪ್ಪು, ಸಾರಿ ಪಪ್ಪ ಅಂತ ಹೇಳ್ತಾನೆ. ಇರಲಿ ಬಿಡೋ, ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್, ನಾನು ಚಿಕ್ಕ ವಯಸ್ಸಲ್ಲಿ ಹೀಗೆ ಮಾಡ್ತಿದ್ದಂತೆ ಗೊತ್ತಾ, ಹಾಗಂತ ಅಮ್ಮ ಹೇಳ್ತಾಯಿದ್ರು ಅಂತ ಹೇಳ್ತಾರೆ. ಆಗ ಅಪ್ಪು, ಹೌದಾ, ಯಾಕೆ ಪಪ್ಪ ಅಂತ ಕೇಳ್ತಾನೆ. ನಮಗೇನಾದರೂ ಕೆಟ್ಟ ಕನಸು ಬಂದಾಗ ಅಥವಾ ಭಯ ಆದಾಗ ಈ ರೀತಿ ಆಗುತ್ತಂತೆ, ನಿನಗೇನಾದರೂ ಕೆಟ್ಟ ಕನಸು ಬಂತಾ, ನೀನು ಯಾವ ವಿಷಯಕ್ಕಾದರೂ ಭಯಪಟ್ಟಿದ್ದೀನೋ ನಿಜ ಹೇಳು, ಅಪ್ಪ ಅಮ್ಮನ ಹತ್ರ ಯಾವ ವಿಷಯನೂ ಮುಚ್ಚಿಡಬಾರ್ದಂತೆ, ಸತ್ಯ ಹೇಳಬೇಕಂತೆ, ಏನಾಯಿತು ಹೇಳು ಅಂತ ಕೇಳ್ತಾರೆ. ಆಗ ಅಪ್ಪು ಜಯದೇವ್ ಅವ್ರ ಬಗ್ಗೆ ಎಲ್ಲ ವಿಷಯನೂ ಹೇಳ್ತಾರೆ. ಗೌತಮ್ ಅವ್ರಿಗೆ ಬೇಜಾರಾಗುತ್ತೆ, ಆ ಜಯದೇವ್ ಇಷ್ಟೆಲ್ಲ ಮಾಡಿದಾನ ಅಂತ ಯೋಚನೆ ಮಾಡ್ತಾ ಜೇಡಿಗೆ ಫೋನ್ ಮಾಡ್ತಾರೆ. ಜೇಡಿ ಫೋನ್ ನೋಡ್ತಾರೆ. ಇದೇನಿದು, ಗೌತಮ್ ನನಗೆ ಫೋನ್ ಮಾಡ್ತಾ ಇದ್ದಾನೆ, ನನಗಂತೂ ನಂಬೋಕ್ಕಾಗ್ತಿಲ್ವಲ್ಲ. ಹೌದು, ಅವನೇ ಫೋನ್ ಮಾಡ್ತಾ ಇರೋದು, ಇಷ್ಟು ವರ್ಷ ಆದಮೇಲೆ ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದಾನೆ, ಈ ಕಾಲ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ, ಹಾಗಂತ ರಿಸೀವ್ ಮಾಡದೆ ಇರೋಕ್ಕೂ ಆಗಲ್ಲ, ಒಂದು ಸರಿ ಫೋನ್ ರಿಸೀವ್ ಮಾಡಿ ಏನು ವಿಷಯ ಅಂತ ಕೇಳಿಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಫೋನ್ ರಿಸೀವ್ ಮಾಡ್ತಾರೆ. ಆಗ ಗೌತಮ್ ಅವರು, ಜೈ ಎಲ್ಲಿದೆ ನೀನು ಅಂತ ಕೇಳ್ತಾರೆ. ಮನೆಯಲ್ಲಿದ್ದೀನಿ ಅಂತ ಜಯದೇವ್ ಹೇಳ್ತಾರೆ. ಆಗ ಗೌತಮ್, ಅಲ್ಲೇ ಇರೋ, ನೀನು ಹತ್ರ ಸ್ವಲ್ಪ ಮಾತಾಡಬೇಕು, ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ಜೇಡಿ, ಇಷ್ಟು ವರ್ಷ ಆದಮೇಲೆ ನನ್ನ ಹತ್ರ ಏನಿದೆ ಇವನು ಮಾತಾಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ದಿಯಾ ಬರ್ತಾರೆ. ಏನಾಯಿತು ಜೈ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ಮನ್ನು ನೋಡ್ತಾ ಇದ್ರೆ ಯಾರಿಗೋಸ್ಕರನೋ ವೆಯ್ಟ್ ಮಾಡ್ತಾ ಇರೋ ಹಾಗಿದೆ, ಯಾರಾದರೂ ಬರ್ತಿದ್ದಾರಾ ಅಂತ ಕೇಳ್ತಾರೆ. ಹೌದು, ತುಂಬ ವರ್ಷಗಳ ನಂತರ ನಮ್ಮ ಅಣ್ಣ ಗೌತಮ್ ದಿವಾನ್ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ದಿಯಾಗೆ ಗಾಬರಿ ಆಗುತ್ತೆ. ಅವ್ರು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರಂತೆ ಅಂತ ಕೇಳ್ತಾರೆ. ಗೊತ್ತಿಲ್ಲ, ಈಗ ಬರ್ತಾ ಇದ್ದಾನಲ್ಲ, ಏನು ವಿಷಯ ಅಂತ ಗೊತ್ತಾಗುತ್ತೆ ಬಿಡು ಅಂತ ಜೇಡಿ ಹೇಳ್ತಾರೆ. ಮತ್ತು ಗೌತಮ್ ಅವರು ಅಪ್ಪುನ ಕರ್ಕೊಂಡು ದಿವಾನ್ ಮನೆ ಹತ್ರ ಬರ್ತಾರೆ. ಅಲ್ಲಿರೋ ಕೆಲಸದವರೆಲ್ಲ ಗೌತಮ್ ಅವ್ರನ್ನ ಮಾತಾಡಿಸ್ತಾರೆ. ಅಪ್ಪುಗೆ ಖುಷಿ ಆಗುತ್ತೆ. ಮತ್ತು ಗೌತಮ್ ಅವರು ಮನೆ ಹತ್ರ ಬಂದು ಮನೆಯಲ್ಲಿರೋ ದೇವ್ರಿಗೆ ಕೈ ಮುಗಿತಾ ಇರ್ತಾರೆ. ಅವ್ರಿಗೆ ಹಳೇದೆಲ್ಲ ನೆನಪಾಗುತ್ತೆ. ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅಪ್ಪು ಅವ್ರನ್ನೇ ನೋಡ್ತಾ ಇರ್ತಾನೆ. ಇಲ್ಲಿಗೆ ಅಮೃತದ ಧಾರಾವಾಹಿ ಶನಿವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.